ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ದ್ವಾದಶ ರಾಶಿಗಳ ಒಂದು ಫಲಾನುಫಲಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಜಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಇದೇ ತಿಂಗಳ 2ನೇ ತಾರೀಕು ಬದಲಾವಣೆಯನ್ನು ಮಾಡ್ತಾ ಇದ್ರೆ, ಬುಧ ಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಇದೇ ತಿಂಗಳ 11ನೇ ತಾರೀಕು ಬದಲಾವಣೆ ಮಾಡ್ತಿದೆ. ತದನಂತರ 30ನೇ ತಾರೀಕು ಮತ್ತೊಂದು ಸತಿ ತನ್ನ ಬದಲಾವಣೆ ಮಾಡ್ತಿದೆ. ಅಂದರೆ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದೆ. ಇನ್ನು ಸೂರ್ಯ ಮೀನ ರಾಶಿಯಿಂದ ಮೇಷ ರಾಶಿಗೆ ಇದೇ ತಿಂಗಳ 14ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾ ಇದ್ರೆ, ಶುಕ್ರ ಗ್ರಹ ಬಂದು ಮೇಷ ರಾಶಿಯಿಂದ ವೃಷಭ ರಾಶಿಗೆ 19ನೇ ತಾರೀಕು ತನ್ನ ಪತನ ಬದಲಾಯಿಸ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳನ್ನ ನೀಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಏಪ್ರಿಲ್ ತಿಂಗಳ ಮಿಥುನ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಮಿಥುನ ರಾಶಿಯವರ ರಾಶ್ಯಾಧಿಪತಿ ಆಗಿರುವಂತಹ ಬುಧ ಗ್ರಹ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಆದರೆ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಕೆಲವೊಂದು ತೊಡಕುಗಳನ್ನ ನೀವು ನೋಡಬೇಕಾಗಿ ಬರುತ್ತೆ. ಅದರಲ್ಲೂ ಸಮ್ಟೈಮ್ಸ್ ಸೂರ್ಯನ ಜೊತೆನಲ್ಲಿದ್ದಾಗ ಕಂಬಸ್ಟ್ ಆಗಿ ಹೋಗ್ತಾರೆ. ಸೊ ಆವಾಗ ಏನಾಗುತ್ತೆ, ಸ್ವಲ್ಪ ನಿಮಗೆ ಹಿನ್ನಡೆ ಆಗುವಂಥದ್ದು, ಅಥವಾ ಏನಾದ್ರು ಕಮ್ಯುನಿಕೇಷನ್ ಮಾಡಬೇಕು ಅಂತಂದಾಗ ಅದಕ್ಕೆ ಸ್ವಲ್ಪ ಹಿನ್ನಡೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಾದ್ರು ನೀವು ವ್ಯಾಪಾರ ಬಿಸ್ನೆಸ್ಗಳು ಮಾಡ್ತಾ ಇದ್ದೀರ ಅಂತಂದರೆ ಬಿಸ್ನೆಸ್ಸಲ್ಲೂ ಕೂಡ ಒಂಚೂರು ಹಿನ್ನಡೆ, ಅಂದರೆ ಬೇಗ ಕೆಲಸಗಳು ಫಾಸ್ಟಾಗಿ ಮೂವ್ ಆಗಲ್ಲ. ಬರೀ ಅದು ಒಂದನ್ನೇ ನೋಡೋದು ಬೇಡ, ಬೇರೆ ಬೇರೆ ಗ್ರಹಗಳ ಒಂದು ಸ್ಥಾನಮಾನ ಅಂತ ನೋಡೋಕೆ ಹೋದರೆ ಗುರುಗ್ರಹ ಬಂದು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಏನಾಗುತ್ತೆ, ಗುರು ಯಾವ ಜಾಗದಲ್ಲಿ ಇರ್ತಾನೋ ಆ ಜಾಗದಲ್ಲಿ ಅಂಥ ಒಳಿತನ್ನು ಮಾಡೋದಿಲ್ಲ, ಸ್ವಲ್ಪ ಪೇಯ್ನ ಅನುಭವಿಸ್ಬೇಕಾಗತ್ತೆ. ಗುರು ಬದಲಾವಣೆ ಆಗೋವರೆಗೂ ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಾದ ನೋವುಗಳನ್ನ ನೀವು ಅನುಭವಿಸ್ಲೇಬೇಕಾಗಿ ಬರುತ್ತೆ. ಕೆಲವೊಂದು ರೆಮಿಡೀಸ್ನ ಮಾಡ್ಕೊಳ್ಳಿ, ಅದಕ್ಕೆಲ್ಲ ನೀವು ಆತಂಕ ಪಡುವಂಥದ್ದು ಬೇಡ. ಶುಭ ಸುದ್ದಿ ಏನು ಅಂತ ನೋಡಿದ್ರೆ, ನೋಡಿ, ಶುಕ್ರ ಗ್ರಹ ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ನೀವು ಉತ್ತಮವಾದ ಫಲಗಳನ್ನ ನೋಡಬಹುದು. ಆದರೆ ಶುಕ್ರನ ಬದಲಾವಣೆ ನಂತರ ಖರ್ಚು ಜಾಸ್ತಿ ಆಗುತ್ತೆ, ಖರ್ಚು ವೆಚ್ಚ ಜಾಸ್ತಿ ಆಗುವಂಥದ್ದು. ಅಂದರೆ 19ನೇ ತಾರೀಕಿನ ನಂತರ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ಹೆಣ್ಮಕ್ಳಿಗಾದರೆ ಯುಟ್ರಸ್ ಪ್ರಾಬ್ಲಮ್ ಬರೋದು, ಗಂಡು ಮಕ್ಕಳಿಗೆ ಸ್ವಲ್ಪ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನೇ ಸಮಸ್ಯೆ ಬಂದರೂ ಆದಷ್ಟು ಬೇಗ ವೈದ್ಯರ ಸಲಹೆ ತೊಗೊಂಡು ಅದಕ್ಕೆ ಪ್ರಿಕಾಷನ್ನ ಮಾಡ್ಕೊಂಬಿಡಿ. ಜೊತೆಗೆ ನಿಮಗೆ 10ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು, ಅಂದರೆ ಶನಿ ಆಗಿರಬಹುದು, ಅಥವಾ ಬುಧ ಗ್ರಹ ಆಗಿರ್ಬೋದು, ಕುಜ ಗ್ರಹ ಆಗಿರ್ಬೋದು, ಸಂಚಾರ ಇರೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಏನೇ ಆಗ್ತಿದ್ರೂ ಕೂಡ ಸಾಕಷ್ಟು ಶ್ರಮ ಪಡಬೇಕಾಗಿ ಬರುತ್ತೆ. ಮತ್ತು ತುಂಬ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ನೀವು ಅಂದ್ಕೊಂಡಷ್ಟು ಸುಲಭವಾಗಿ ಎಲ್ಲನೂ ಆಗೋದಿಲ್ಲ. ನೀವು ಅಂದ್ಕೊತಾ ಇರ್ತೀರ ಏನೋ ಒಂದು ಕೆಲಸಕ್ಕೆ ಖಂಡಿತ ಇದು ನನಗೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ಹೋಗಿರ್ತೀರ. ಆದರೆ ನಿಮಗೆ ಕಾಂಪಿಟೇಟರ್ಸ್ ಜಾಸ್ತಿ ಇರ್ತಾರೆ. ಅವ್ರ ಮುಂದೆ ನೀವು ಶ್ರಮಪಟ್ಟು ಫೈಟ್ ಮಾಡಿ ನೀವು ಒಂದು ಕೆಲಸನ ತೊಗೊಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನೀವೆಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಖಂಡಿತವಾಗ್ಲೂ ಅಷ್ಟು ಉತ್ತಮವಾದ ಫಲಗಳನ್ನ ನೋಡಬಹುದು. ಶುಕ್ರ ಸಂಚಾರದ ನಂತರ ನಿಮಗೆ ಖರ್ಚು ವೆಚ್ಚ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಖರ್ಚಲ್ಲಿ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಮನೆಗೇನೋ ಸಾಮಾನು ತೊಗೊಂಡು ಬರಬೇಕು ಅಂದ್ಕೊಂಡು ಹೋಗಿರ್ತೀರ, ಅದರಲ್ಲಿ ಏನಾಗುತ್ತೆ, ನೀವೇನೋ ಒಂದು ಬಜೆಟ್ ಮಾಡ್ಕೊಂಡು ಹೋಗಿರ್ತೀರ, ಆ ಬಜೆಟ್ ನಿಮ್ಮ ಕೈ ಮೀರಿ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ನೀವೇನಾದರೂ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಮಾಡ್ತಿದ್ರೆ, ಅಥವಾ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ, ರಾಜಕೀಯದಲ್ಲಿದ್ದರೆ ಉತ್ತಮವಾದ ಫಲಗಳನ್ನ ನೋಡಬಹುದು. ಯಾಕೆ ಅಂದರೆ 10ನೇ ಮನೆಯಲ್ಲಿದ್ದಂಥ ಸೂರ್ಯ ಇದೇ ತಿಂಗಳ 14ನೇ ತಾರೀಕು ನಂತರ ನಿಮಗೆ 11ನೇ ಮನೆಗೆ ಬರ್ತಾನೆ. 10ನೇ ಮನೆಯಲ್ಲಿದ್ದಾಗ, ಕರ್ಮಸ್ಥಾನದಲ್ಲಿದ್ದಾಗೂ ಕೂಡ ನಿಮಗೆ ಕೆಲಸದಲ್ಲಿ ತುಂಬ ಉತ್ತಮವಾದ ಫಲಗಳನ್ನ ನೋಡ್ತೀರಾ ಕೂಡ. ಹಾಗೆ ಸೂರ್ಯನ ಬದಲಾವಣೆ 11ನೇ ಮನೆಗೆ ಬಂದ ನಂತರ ಅದು ಉಚ್ಚ ಸ್ಥಾನಕ್ಕೆ ಬರೋದ್ರಿಂದ ಯಾರೆಲ್ಲ ಗೌರ್ಮೆಂಟ್ ಆಫೀಸರ್ಸ್ ಇರ್ತಾರೆ ಅವರೆಲ್ಲರಿಗೂ ಕೂಡ ಉತ್ತಮವಾದ ಫಲಗಳು, ಅಂದರೆ ಕೆಲಸನ ಗುರುತಿಸ್ಕೊಳ್ಳೋದು, ಪ್ರಮೋಷನ್ ಸಿಗುವಂಥದ್ದು, ಅಥವಾ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು, ಅಥವಾ ನಿಮಗೆ ಬೇಕಾಗಿರೋ ಒಳ್ಳೆ ಪ್ಲೇಸ್ಗಳಿಗೆ ಟ್ರಾನ್ಸ್ಫರ್ ಆಗುವಂಥದ್ದು, ಮತ್ತು ರಾಜಕಾರಣಿಗಳಿಗೆ ನೀವು ಅಂದ್ಕೊಂಡಿರೋಂಥ ಕೆಲವು ಕೆಲಸಗಳನ್ನ ಮಾಡುವಂಥದ್ದು, ಜನಗಳಿಂದ ಒಳ್ಳೆ ಮೆಚ್ಚುಗೆ ಬರುವಂಥದ್ದು, ಅಥವಾ ಉತ್ತಮವಾದ ಲಾಭಗಳನ್ನ ನೋಡುವಂಥದ್ದು, ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಕೂಡ ಮಿಥುನ ರಾಶಿಯವರಿಗೆ ತುಂಬ ಉತ್ತಮವಾಗಿ ನಡೆದೋಗ್ಬಿಡುತ್ತೆ. ಇನ್ನು 3ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ಪಿರಿಚುವಲ್ ಟ್ರಾವೆಲ್ ಮಾಡುವಂಥದ್ದು, ನೀವು ಅಂದ್ಕೊಂಡಿರುವಂಥ ಎಲ್ಲ ದೇವಸ್ಥಾನಗಳಿಗೂ ಕೂಡ ನೀವು ಟ್ರಾವೆಲ್ ಮಾಡುವಂಥದ್ದು. ನೀವು ಅಂದ್ಕೊತೀರ ನಾನು ಇದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು 1-2 ದಿವಸಕ್ಕೆ ನೀವು ಹೋಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದು ಜಾಸ್ತಿ. ಈ ಸತಿ ನೀವು ಸ್ಪಿರಿಚುವಲ್ ಟ್ರಾವೆಲ್ನ ಜಾಸ್ತಿ ಮಾಡ್ತೀರಾ. ಇದ್ರ ಜೊತೆಗೆ ರಾಹುವಿನ ಸಂಚಾರ ಅಂತ ನೋಡೋಕ್ಕೆ ಬಂದಾಗ, ನೋಡಿ, ರಾಹು ನಿಮ್ಮ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಒಳ್ಳೊಳ್ಳೆ ಆಪರ್ಚುನಿಟೀಸನ್ನು ತೊಗೊಂಡು ಬರ್ತಾನೆ. ಆದರೆ ತಂದೆ ಆರೋಗ್ಯಕ್ಕೆ ಅದಷ್ಟು ಉತ್ತಮವಾಗಿರೋದಿಲ್ಲ. ತಂದೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಅಥವಾ ನಿಮ್ಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿ ಬರ್ತಿದೆ ಅಂದರೆ ಅದರಲ್ಲಿ ಕೆಲವೊಂದು ತೊಡಕುಗಳಾಗುವಂಥ ಸಾಧ್ಯತೆಯೂ ಇರುತ್ತೆ. ಆದರೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಏನೇ ತೊಡಕುಗಳು ಬಂದರೂ ಕೂಡ ಅದರಲ್ಲಿ ನೀವು ವಿನ್ನಿಂಗ್ಸ್ನ ನೋಡಬಹುದು. ಜೊತೆಗೆ ದಂಪತಿಗಳ ಮಧ್ಯದಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುವಂಥದ್ದು, ಅಥವಾ ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಪ್ರೀತಿ ಬರುವಂಥದ್ದು, ಈ ರೀತಿ ಕೂಡ ಆಗ್ತಾ ಇರುತ್ತೆ. ಇನ್ನು
ಶನಿಯ ಒಂದು ನೇರ ದೃಷ್ಟಿ ನಿಮ್ಮ 4ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ತಾಯಿ ಆರೋಗ್ಯಕ್ಕೂ ಕೂಡ ಅದಷ್ಟು ಉತ್ತಮವಾಗಿರೋದಿಲ್ಲ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟಿದ್ದು ಏನಾದರೂ ವ್ಯವಹಾರ ಮಾಡ್ತಿದ್ರೆ ಅದರಲ್ಲಿ ಕೆಲವೊಂದು ತೊಡಕುಗಳನ್ನ ನೀವು ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಸಾಕಷ್ಟು ನೆಗೆಟಿವಿಟಿನೇ ನಾವು ನೋಡ್ತಾ ಇದ್ದೀವಿ, ಅಷ್ಟೊಂದೇನು ಪಾಸಿಟಿವಿಟಿ ಇಲ್ಲ ಅಂತ ನೀವು ಅಂದ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಅನುಕೂಲ ಏನು ಅಂತಂದರೆ ವ್ಯಾಪಾರಸ್ಥರಿಗೆ ಖಂಡಿತವಾಗ್ಲೂ ನೀವೇನು ಶ್ರಮ ಪಡ್ತಿರೋ ಅಷ್ಟು ನೀವು ಪ್ರತಿಫಲನ ಖಂಡಿತವಾಗ್ಲೂ ನೋಡಬಹುದು. ಆರೋಗ್ಯ ಸಮಸ್ಯೆ ಮೇಜರಾಗಿ ಏನು ನಿಮ್ಗೆ ಆರೋಗ್ಯ ಸಮಸ್ಯೆಗಳು ಇರೋದಿಲ್ಲ. ಕೆಲವೊಂದು ಆರೋಗ್ಯ ಸಮಸ್ಯೆಗಳು ನಾನು ಆಗಲೇ ಹೇಳಿದೆ, ಶುಕ್ರ 12ರಲ್ಲಿ ಇರೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವುದು ಅಂಥ ನೆಗೆಟಿವಿಟಿ ನಿಮ್ಮ ಜೀವನದಲ್ಲಿ ಇರೋದಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ, ಯಾಕಂದರೆ ಗುರುಬಲ ಬಂದಿದೆ. ಮದುವೆ ಹುಡುಕಾಟದಲ್ಲಿರೋರಿಗೆ ಮದುವೆ ಯೋಗ ಕೂಡ ಚೆನ್ನಾಗಿ ಬರ್ತಾ ಇದೆ. ಮತ್ತು ಮನೇಲಿ ಶುಭ ಕಾರ್ಯಗಳನ್ನ ಮಾಡುವಂಥದ್ದು ಅದಕ್ಕೂ ಕೂಡ ನಿಮಗೆ ಅಧಿಕವಾದ ವೆಚ್ಚ ಕೂಡ ಆಗ್ತಾ ಇರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಇಷ್ಟೊಂದೆಲ್ಲ ಸಮಸ್ಯೆಗಳಿದೆ, ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗುರು ನಿಮಗೆ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಪ್ರತಿ ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ, ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಅಥವಾ ನಿಮ್ಗೆ ಯಾರಾದರೂ ಒಂದು ಗುರುವಿಗೆ ನೀವು ಸೇವೆ ಮಾಡಬೇಕು ಅಂದ್ಕೊಂಡ್ರೆ ನಿಮ್ಮ ಗುರುಗಳಿಗೆ ಸೇವೆ ಮಾಡಿ. ನೀವು ಅವ್ರಿಗೆ ಹಣ್ಣು ಬೇಕು ಅಥವಾ ಬಟ್ಟೆ ಬೇಕು ಏನಾದರೂ ತೊಗೊಂಡೋಗಿ ಕೊಟ್ಟು ಅವ್ರ ಆಶೀರ್ವಾದನ ತೊಗೊಂಡು ಬನ್ನಿ. ಜೊತೆಗೆ ಶುಕ್ರ ನಿಮಗೆ 12ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮನೆಯಲ್ಲೇ ಲಕ್ಷ್ಮಿಯ ಒಂದು ಅಷ್ಟೋತ್ರ ಹೇಳ್ಕೊಂಡು ಅರ್ಚನೆ ಮಾಡಿರೋಂಥ ಕುಂಕುಮನ ಹಣೆಗೆ ಪ್ರತಿದಿನ ಇಟ್ಕೊಂಡು ಹೋಗುವಂಥದ್ದು, ಅಥವಾ ಬಿಳಿಯ ವಸ್ತುಗಳನ್ನ ಅಂದರೆ ಹಾಲು, ಮೊಸರು ಇಂಥ ವಸ್ತುಗಳನ್ನ ದಾನ ಮಾಡುವಂಥದ್ದು, ಅಕ್ಕಿ, ಇದನ್ನು ನೀವು ಶುಕ್ರವಾರದ ದಿವಸ ದಾನ ಮಾಡುವಂಥದ್ದು. ಇದನ್ನು ಮಾಡಿಕೊಂಡ್ರೂ ಕೂಡ ಶುಕ್ರನಿಂದ ಏನು ನೆಗೆಟಿವಿಟಿ ಆಗುತ್ತೆ ಅಂತ ಹೇಳಿದ್ರೆ ಅದರಿಂದ ನೀವು ಪಾರಾಗಬಹುದು. ಮತ್ತು ಗಣಪತಿ ಧ್ಯಾನನ ಪ್ರತಿದಿನ ಗಣಪತಿ ಆರಾಧನೆ ಮಾಡ್ಕೊಳ್ಳಿ. ಎಂಥ ಸಂಕಷ್ಟಗಳು ಬಂದರೂ ಕೂಡ ನೀವು ಅದರಿಂದ ಪಾರಾಗ್ತೀರಾ.